ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಬರ್ತಾ ಬರ್ತಾ ಬೇಡದೇ ಇರೋ ಚಟಗಳನ್ನೆಲ್ಲ ಕಲ್ತ್ಕೋತಾ ಇದೀಯ. ನನಗೆ ನನ್ನ ಮೇಲೆ ಕೋಪ ಇದ್ರೆ ನನ್ನ ಬೈ ನನ್ನ ಜೊತೆ ಜಗಳ ಆಡು, ಅದನ್ನ ಬಿಟ್ಟು ಈ ತರ ನಿನಗೆ ಹೇಳ್ತಾ ಇದ್ದೀನಲ್ಲ, ನೀನ್ ಕೇಳಿಸ್ಕೊಳ್ಳೋ ಸ್ಥಿತಿಲಾದ್ರೂ ಇದೆಯಾ? ನೋಡಿ ಮೇಡಮ್, ನಮ್ಮ ಹಕ್ಕಿ ಹೆಂಗ್ ಕಾದ್ ಕೂತಿದೆ. ಬಲೆ ಇದೆಯಾ ಬಾಲ ನೀನು? ನಿನ್ನ ನಾನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ. ವೆರಿ ಗುಡ್. ಅವಳನ್ನ ಚೆನ್ನಾಗಿ ಪಳಗಿಸ್ತಾ ಇದೆಯಾ. ನೋಡಿದ್ರ, ಆಕಾಶದಲ್ಲಿ ತೇಲ್ತಾ ಇದ್ದವಳನ್ನ ಭೂಮಿಗೆ ತಂದು ಕೂರ್ಸಿದೀನಿ. ಈಗ ನೀವೇನ್ ಸ್ವಲ್ಪ ಹೆಲ್ಪ್ ಮಾಡ್ಬಿಟ್ರೆ. ಆಯ್ತು, ಎಷ್ಟು ಕಳಿಸ್ಬೇಕು? ಅದನ್ನ ಮೆಸೇಜ್ ಮಾಡ್ಬಿಡ್ಲಾ ಮೇಡಮ್? ಓಕೆ, ಬಟ್ ದಿಸ್ ಇಸ್ ದ ಲಾಸ್ಟ್ ಟೈಮ್. ಅಯ್ಯೋ, ನಮ್ಮ ಫ್ರೆಂಡ್ಶಿಪ್ಗೆ ಕೊನೆನೇ ಇಲ್ಲ ಬಿಡಿ. ಬಾಯ್, ಗುಡ್ ನೈಟ್. ನಾನು ಇಲ್ಲೇ ಇಟ್ಕೊಂಡು ಓದ್ತೀನಿ ದೊಡ್ಡಪ್ಪ. ಹೌದಾ ಕಂದ? ಹಾಗಾದ್ರೆ ಬೇಡ ಬಿಡಮ್ಮ. ಆಹಾ, ಎಷ್ಟೇ PUC ತೆಗ್ದಿರೋದು ನೀನು? ಜಸ್ಟ್ ಪಾಸ್. ಅದಕ್ಕೆ ತಾನೇ ನಿನ್ನ ಅಲ್ಲಿ ಸೇರಿಸಿದ್ ನಾನು. ನಿಮ್ಮ ಅಣ್ಣ ಕಾರ್ತಿಕ್ನ ನೋಡು, ಲಂಡನ್ ಹೋಗಿ ಮಾಸ್ಟರ್ ಮುಗಿಸ್ಕೊಂಡು ಬಂದಿದ್ದಾನೆ. ನೀನ್ ನೋಡಿದ್ರೆ ಇಲ್ಲಿಂದ 200 ಕಿಲೋಮೀಟರ್ ಹೋಗೋದಕ್ಕೆ ನಮ್ಮನ್ನೆಲ್ಲ ಗೋಳಾಡಿಸ್ತಾ ಇದ್ಯಾ. ಅಯ್ಯೋ ಬಿಡಮ್ಮ, ಅವನಿಗೇನೋ ಬುದ್ಧಿ ಇರಲಿಲ್ಲ, ಅದಕ್ಕೆ ಅಷ್ಟು ದೂರ ಓದ್ಕೊಂಡ್ ಬಂದಿದ್ದಾನೆ. ನನಗ್ ಬುದ್ಧಿ ಇದೆಯಲ್ಲ, ನಾನ್ ಯಾಕೆ ಹೋಗ್ಲಿ ಹೇಳು? ನೋಡಮ್ಮ, ನೀನೇನೇ ಹೇಳಿದ್ರು ಅಷ್ಟೇನೆ, ನಾನಂತೂ ಓದಲ್ಲ, ಹೋಗಲ್ಲ. ಅಯ್ಯೋ, ಹಾಗೆಲ್ಲ ಹೇಳ್ಬಾರ್ದಪ್ಪ. ಇವತ್ತಿನ ಕಾಲದಲ್ಲಿ ಓದು ಬಹಳ ಮುಖ್ಯ. ನೋಡು, ಹೀಗೆಲ್ಲ ಹಠ ಮಾಡಬಾರ್ದು. ನಾನ್ ಯಾಕಪ್ಪ ಓದ್ಲಿ? ನೀವು ಮತ್ತೆ ದೊಡ್ಡಪ್ಪ ಇಷ್ಟ ಆಸ್ತಿ ಮಾಡಿದಿರಲ್ಲ, ಅದನ್ನ ಖರ್ಚು ಮಾಡ್ಬಿಟ್ಟು ಗ್ರ್ಯಾಂಡ್ ಆಗಿ ಮದುವೆ ಆಗ್ಬಿಡ್ತೀನಿ, ಹೋಗಿ ಗಂಡನ ಮನೆ ಸೆಟ್ಲ್ ಆಗ್ಬಿಡ್ತೀನಿ. ಆಗ ನಿಮ್ ಹೆಂಡತಿ ಕಾಟ ತಪ್ಪುತ್ತೆ ನಂಗೆ. ನೋಡ್ರಿ ನಿಮ್ಮ ಮಗಳು ಹೇಗ್ ಮಾತಾಡ್ತಿದ್ದಾಳೆ ಅಂತ. ನಾನು ಕಾಟ ಕೊಡ್ತೀನಂತೆ. ಮದ್ವೆ ಮಾಡ್ಕೋತೇನೆ, ಸ್ವಲ್ಪ ನಾಚಿಕೆ ಆಗಲ್ವಾ ನಿನಗೆ? ಅಯ್ಯೋ, ಮದ್ವೆ ಆಗದೆ ಉಂಟಂತೆ, ಅದ್ರಲ್ಲಿ ನಾಚಿಕೆ ಏನು? ಹೋಗ್ಲಿ ಬಿಡೆ ಊರ್ಮಿಳಾ, ಅವಳಿಗೆ ಮೊದ್ಲಿಂದನೂ ಓದಿನಲ್ಲಿ ಇಂಟ್ರೆಸ್ಟ್ ಇಲ್ಲ. ಅದು ಅಲ್ಲದೆ ನಮ್ಮೆಲ್ಲರನ್ನೂ ಬಿಟ್ಟು ಅಷ್ಟು ದೂರ ಹಾಸ್ಟೆಲಲ್ಲಿ ಇರಬೇಕು. ಅವಳು ಹೇಳ್ತಿದ್ದಾಳಲ್ಲ ಮದ್ವೆ ಮಾಡ್ಕೊಂಡು ಹೋಗ್ತೀನಿ ಅಂತ, ಮದ್ವೆ ಮಾಡ್ಬಿಡೋಣ. ಅವಳೇನು ಓದಿ ಕೋಟೆ ಕಟ್ಟಬೇಕಾ? ಕರೆಕ್ಟ್ ದೊಡಮ್ಮ, ಇರೋ ಕೋಟೆನೆ ನೋಡ್ಕೊಂಡ್ರೆ ಸಾಕು. ಏನಕ್ಕ ನೀನು ಇವಳ ಪರ ವಹಿಸ್ಕೋತಿದ್ಯಲ್ಲ. ಕಡೆ ಪಕ್ಷ ಒಂದು ಡಿಗ್ರಿ ಆದ್ರೂ ಮುಗಿಸೋದ್ ಬೇಡ್ವಾ? ಅಲ್ಲ ಅಕ್ಕ, ಎಷ್ಟೋ ಜನ ಮಕ್ಕಳಿಗೆ ಓದ್ಬೇಕು ಅಂತ ಆಸೆ ಇರುತ್ತೆ, ಆದ್ರೆ ಓದ್ಸೋರೇ ಇರೋದಿಲ್ಲ. ಇವಳಿಗೆ ಎಲ್ಲ ಇದ್ರೂ ಕೊಬ್ಬು. ಹೋಗ್ಲಿ ಬಿಡಮ್ಮ, ಅವಳಿಲ್ಲೇ ಓದ್ಕೊಂಡ್ಲಿ ಬಿಡು. ದೊಡ್ಡಪ್ಪ, ಥ್ಯಾಂಕ್ ಯು ಸೋ ಮಚ್. ಹೋಗ್ಲಿ ಬಿಡು ಪುಟ್ಟ, ನೀ ಇಲ್ಲೇ ಓದ್ಕೋ. ಅಣ್ಣ, ಈಗ ಅರ್ಧದಲ್ಲೇ ಆ ಕಾಲೇಜ್ನ ಬಿಡಿಸಿ ಮತ್ತೆ ಇಲ್ಲೆಲ್ಲರೂ ಸೇರಿಸ್ಬೇಕು ಅಂದ್ರೆ ನಿನಗೆ ಗೊತ್ತಲ್ಲ, ನಿನ್ ಮಗಳು ಓದೋರಲ್ಲಿ ಆನು ಇಲ್ಲ ಅವನು ಇಲ್ಲ, ಸುಮ್ಮನೆ ಇರಯ್ಯ. ಟ್ಯೂಷನಿಗೆ ಸೇರಿಸಿದ್ರಾಯ್ತು.
ರಿತು ಮನೇಲಿದ್ದಂಗೂ ಆಗತ್ತೆ. ಟ್ಯೂಷನಿಗೆ ಸೇರ್ಸಿದ್ರೆ ಅವಳಿಗೆ ಓದೋದ್ರಲ್ಲೂ ಇಂಟ್ರೆಸ್ಟ್ ಬರುತ್ತೆ. ಆದ್ರೆ ಅವನ್ಗೆ ಸರಸ್ವತಿ ಒಲ್ದಿದ್ದಾಳೆ ನೋಡಿ. ಆದ್ರೆ ದುಡ್ಡು ಕಾಸಿನ ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ. ಇಲ್ಲಿ ಪಾಠ ಹೇಳ್ಕೊಡೋ ಕೆಲಸ ಸಿಕ್ಕಿದ್ರೆ ಅವನಿಗೂ 4 ಕಾಸು ಆಗುತ್ತೆ, ಅವನು ಓದಿಗೂ ಹೆಲ್ಪ್ ಆಗತ್ತೆ. ಮತ್ತೆ ರಿತುಗೆ ಮನೇಲೇ ಇದ್ಕೊಂಡು ಒಳ್ಳೆ ಪಾಠ ಸಿಕ್ದಾಗೂ ಆಗತ್ತೆ. ಆಯ್ತು ಟ್ಯೂಷನ್ಸ್ ಕೊಡ್ಸಿದ್ರೆ ಇಲ್ಲೇ ಚೆನ್ನಾಗಿ ಓದ್ಕೋತೀಯಾ? ಅದನ್ನ ಕೇಳಿ ಮೊದ್ಲು. ನಾವ್ ಒಪ್ಕೊಂಡು ಏನ್ ತಾನೇ ಆಗ್ಬೇಕಾಗಿದೆ, ಇವಳು ಒಪ್ಕೋಬೇಕು. ಓಕೆ ಪಪ್ಪ, ನಾನು ಓದ್ಕೋತೀನಿ. ಸರಿಯಾಗಿ ಯೋಚನೆ ಮಾಡ್ಬಿಟ್ಟು ಹೇಳು, ಆಮೇಲೆ ಇದನ್ನು ಅರ್ಧಕ್ಕೆ ಬಿಟ್ಬಿಡ್ಬೇಡ. ಯೋಚನೆ ಮಾಡೋದು ಏನಿದೆ ಮದರ್ ಇಂಡಿಯಾ, ನಾನು ಇದನ್ನ ಪೂರ್ತಿ ಮಾಡ್ದೆ ಅಂತೂ ಬಿಡಲ್ಲ. ಏನ್ನ? ಅದೇ ಓದು. ಅದಕ್ಕೆ ಹೇಳದ್ನಲ್ಲ, ಅದಕ್ಕೆ ಹೇಳದ್ಮೇಲೆ ಮುಗೀತು. ಒಳ್ಳೆ ಕ್ಯಾಲಿಬರ್ ಇರೋರ್ನ ಸಜೆಸ್ಟ್ ಮಾಡಿರ್ತಾರೆ. ನನಗ್ ಟ್ಯೂಷನ್ ಓಕೆ, ನಾನು ಮನೇಲಿ ಇದ್ಕೊಂಡು ಓದ್ಕೋತೀನಿ. ಓಕೆ ಸತ್ಯ, ನನ್ನ ಮಗಳು ಒಪ್ಕೊಂಡ್ಮೇಲೆ ಮುಗೀತು. ಆ ಹುಡುಗನಿಗೆ ಬರಕ್ ಹೇಳಮ್ಮ. ರೀತು, ಏನು ಈ ರೀತಿ ಕೆಟ್ಟ ಹಠ ಮಾಡದೆ ಚೆನ್ನಾಗಿ ಓದ್ಕೋಬೇಕು. ಓಕೆ ಪಪ್ಪ. That's like a good guy. That's like a good father. ಕೊನೆಗೂ ನಿನಗೆ ಏನ್ ಬೇಕೋ ಅದನ್ನೇ ಸಾಧಿಸ್ಕೋತೀಯ ಅಲ್ವಾ? ಇಷ್ಟು ದಿನ ನಿನ್ನ ಅಪ್ಪ ದೊಡ್ಡಪ್ಪ ನಿನ್ ತಾಳಕ್ ಕುಣಿತಾ ಇದ್ರು, ಈಗ ನಿನ್ನ ಅತ್ತಿಗೆನೋ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಥ್ಯಾಂಕ್ ಯು. ಅದಕ್ಕೆ ನಿಮ್ಗೆ ಗೊತ್ತಿಲ್ಲದೆ ನೀವು ನಂಗೆ ಎಷ್ಟು ಹೆಲ್ಪ್ ಮಾಡ್ತಿದಾರ ಗೊತ್ತಾ? ಅವಳೇನು, ಅವಳ ಕ್ಲಾಸ್ ಏನು, ಮಾವ ಅವಳ ನಿನ್ ತಲೆ ಕಟ್ಟಿ ತುಂಬಾ ದೊಡ್ಡ ಅನ್ಯಾಯ ಮಾಡಿಬಿಟ್ರು ಕಾರ್ತಿಕ್. ತುಂಬಾ ದೊಡ್ಡ ಅನ್ಯಾಯ ಮಾಡಿಬಿಟ್ರು. ಪಾಪ ಕಣ, ನಿಮ್ಮ ಅಕ್ಕ ದಿನ ಕಣ್ಣೀರ್ ಹಾಕ್ತಾಳೆ, ನನ್ನ ತಮ್ಮನ ಲೈಫ್ ಹಾಳಾಗೋಯ್ತು ಅಂತ. ನಾನು ಹಾಕಿರೋ ಔಷಧಿ ಚೆನ್ನಾಗಿ ಕೆಲಸ ಮಾಡಿದೆ ಅನ್ಸುತ್ತೆ. ಮಾವಿದ ಕುಡಿ ಜ್ಯೂಸ್ ಕುಡಿ. ಅಲ್ವಾ, ಆ ರೌಡಿ ಸತ್ಯ ನಮ್ಮ ಮನೆಗೆ ಯಾವ ಆಂಗಲ್ ಇಂದ ಸೂಟ್ ಆಗ್ತಾಳೆ ಅಂತ ಮಾವ ಯೋಚನೆ ಮಾಡಿದ್ರು. ನೀನ್ ನೋಡು ಎಷ್ಟು ಸಫರ್ ಆಗ್ತಿದೆ ಈಗ. ನೀನೇನಾದ್ರೂ ನನ್ನ ತಂಗಿನ ಮದುವೆ ಆಗಿದ್ದಿದ್ರೆ ನಿನ್ ಲೈಫ್ ದಿಕ್ಕೇ ಚೇಂಜ್ ಆಗ್ತಿತ್ತು. ನೋಡು ಬಾಮೈದ, ಅವಳು ನಿನ್ ಲೈಫಲ್ಲಿ ಇದ್ರೆ ನೀನು ಪಕ್ಕಾ ಡಿಪ್ರೆಷನ್ಗೆ ಹೋಗ್ತೀಯ. ಹಾಗಾಗ್ಬಾರ್ದು ಅಂದ್ರೆ ನೀನು ನಿನ್ ಲೈಫಿಂದ ಅವಳನ್ನ ಆಚೆ ಹಾಕ್ಬೇಕು. ಹೇ ಕಾರ್ತಿಕ್, ಕಾಮ್ ಡೌನ್. ಕೂತ್ಕೋಪ್ಪ. ಕುಡಿ. ನೋಡಿ ಬಾಬಾ, ಸತ್ಯನ ಮೇಲೆ ಕೋಪ ಇರೋದು ನನಗೆ, ಆದ್ರೆ ನಿಮ್ಗೆ ಅವಳ ಬಗ್ಗೆ ಮಾತಾಡೋ ಅಧಿಕಾರ ಇಲ್ಲ. ಅದನ್ನ ಯಾವತ್ತೂ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಅಷ್ಟಕ್ಕೂ ಅವಳು ನಿಮ್ಗೆ ಏನ್ ಮಾಡಿದಾಳೆ? ಇದನ್ನ ನೋಡಿದ್ರೆ ನಮಗೂ ಬೇಜಾರಾಗುತ್ತೆ ಕಣೋ. ನನ್ನ ಸತ್ಯನ್ ಮಧ್ಯೆ 1,000 ಇರುತ್ತೆ, ಆದ್ರೆ ನಿಮಗೆ ಸತ್ಯನ್ ಅನ್ನೋ ಅಧಿಕಾರ ನಾನ್ ಕೊಟ್ಟಿಲ್ಲ. ಅಷ್ಟಕ್ಕೂ ಸತ್ಯ ಕೆಟ್ಟವಳು ಅಂತ ನಿಮಗ್ ಯಾರು ಹೇಳಿದ್ದು? ಅವಳು ನನಗ್ ಸೂಟ್ ಆಗಲ್ಲ ಅಂತ ನೀವ್ ಹೇಗ್ ಅನ್ಕೋತೀರಾ? ಕ್ಲಾಸ್ ಅಲ್ವಾ?
ಕ್ಲಾಸು ನನ್ಗೆ ಯಾವತ್ತೂ ಮ್ಯಾಟರ್ ಆಗಿಲ್ಲ ಬಾವ. ಇನ್ಫ್ಯಾಕ್ಟ್ ಸತ್ಯ ಏನು ಕೆಟ್ಟವಳಲ್ಲ. ಸತ್ಯ ನಾನು ಫ್ರೆಂಡ್ಸ್ ಆಗಿದ್ದಾಗ್ಲೇ ಚೆನ್ನಾಗಿದ್ವಿ. ಮದ್ವೆ ಆಗಿ ಐ ಲಾಸ್ಟ್ ಮೈ ಗ್ರೇಟ್ ಫ್ರೆಂಡ್. ಬಾವಾ, ನಿಮಗ್ ಗೊತ್ತಾ ಈಗ್ಲೂ ನಾನು ಅವಳ ಮೇಲೆ ಎಷ್ಟು ಫ್ರಸ್ಟ್ರೇಷನ್ ತೋರಿಸ್ತೀನಿ ಅಂತ. ಆದ್ರೆ ಅವಳೇ ನನ್ನ ಸಂಭಾಳಿಸೋದು. ನನ್ನ ಮೇಲೆ ಚೂರು ಬೇಜಾರೇ ಮಾಡ್ಕೊಳ್ಳಲ್ಲ. ಶಿ ಈಸ್ ಅ ಗ್ರೇಟ್ ಹ್ಯೂಮನ್. ಇದ್ದ ವಿಷಯ ಈಗ ಸುಮ್ಮನಿದ್ರೆ ಸರಿ, ಇಲ್ಲ ಅಂದ್ರೆ ವಾಪಸ್ ನೀರೊಳಗಾದ್ಮೇ ಉಸಿರು ಕಟ್ಟಿಸ್ಬಿಡ್ತೀನಿ ಅಷ್ಟೇ. ಕರ್ಮ, ಇಷ್ಟಾದ್ರೂ ಬುದ್ಧಿ ಇಲ್ವಾ ನಿನಗೆ? ನಾನೇನೋ ನಿನಗೆ ಸ್ವಿಮ್ಮಿಂಗ್ ಬರಲ್ಲ, ನೀರಿಗೆ ಬಿದ್ದು ಒದ್ದಾಡ್ತಿದ್ಯಾ ಅನ್ಕೊಂಡೆ. ನಾನೇ ನಂಗೆ ಸ್ವಿಮ್ಮಿಂಗ್ ಬರಲ್ಲ, ನಿನ್ನ ಹತ್ರ ಬಂದು ಕಾಪಾಡು ಅಂತ ಹೇಳಿದ್ನ. ಹೋಗು. ನನ್ ಟೆನ್ಷನ್ ನಿನಗೆಲ್ಲ ಅರ್ಥ ಆಗುತ್ತೆ. ನೋಡು, ಸುಮ್ನೆ ಮರ್ಯಾದೆಯಲ್ಲಿ ಆಚೆ ನಡಿ. ನಿನಗ್ ಯಾವ ನನ್ನ ಕಾಪಾಡು ಅಂತ ಹೇಳಿದ್ದು? ನಾನ್ ಪೂಲ್ಗಾದ್ರೂ ಬೀಳ್ತೀನಿ, ಸಮುದ್ರಕ್ಕಾದ್ರೂ ಬೀಳ್ತೀನಿ. ನಿನ್ ಗಂಟ್ ಏನ್ ಹೋಗ್ಬೇಕು? ತಾಳಿ ಕಟ್ಟಿಸ್ಕೊಂಡಿದ್ದೀನಲ್ಲ, ಅದೇ ಗಂಟು ನಂಟು ಎಲ್ಲ. ಸುಮ್ನೆ ಕೂಗಾಡ್ಬೇಡ, ನಿನ್ನ ಮೇಲೆ ನನ್ಗೆ ರೈಟ್ಸ್ ಇದೆ. ರೈಟ್ಸ್ ಅಂತೆ ರೈಟ್ಸು, ಇದೆಲ್ಲ ನನ್ನ ಹತ್ರ ಇಟ್ಕೊಳಕ್ ಹೋಗ್ಬೇಡ, ಚೆನ್ನಾಗಿರಲ್ಲ. ಆ ಹಾಲ್ ಸಾರೇ ಕುಡಿಯೋದಕ್ಕೆ ಚೆನ್ನಾಗಿರುತ್ತಾ? ಕುಡ್ದು ಪ್ರಜ್ಞೆ ತಪ್ಪಿ ಪೂಲಲ್ಲಿ ಬಿದ್ದು ಯಾರು ನೋಡದೆ ಏನಾದ್ರೂ ಹೆಚ್ಚು ಕಡಿಮೆ ಆಗೋಗಿದ್ದಿದ್ರೆ? ಹೌದು, ನಾನ್ ಕುಡಿತೀನಿ, ಕುಡ್ದು ಕುಡ್ದು ಹಾಳಾಗ್ತೀನಿ. ನೀನ್ ಅದನ್ನ ಕೇಳಕ್ ನಿಂಗೆ ಯಾವ ರೈಟ್ಸು ಇಲ್ಲ. ಅಷ್ಟಕ್ಕೂ ನಾನ್ ಕುಡಿದ್ರು ಸಾರಾಯಿ ಕುಡಿಯಲ್ಲ, ಸ್ಕಾಚ್ ಕುಡಿತೀನಿ. ಸಾರಾಯೋ ಸ್ಕಾಚೋ ಹೆಂಡಾನೆ. ಏನಂದೆ? ಹೆದರಿಕೆ ಹೀಗೆ ನೋಡಿದರೆ ಹುಡುಕುತ್ತಾ ಬರುವೆಯ ಹೇಳದೆ ಹೋದರೆ ಎದೆಯಲ್ಲಿ ಬಿರುಗಾಳಿ ಮೊದಲೇನೇ ಇತ್ತು ನೀ ನನಗೆ ಏನೆಂದು ನನಗಷ್ಟೇ
ಅದೇ ಕಣೆ ಅದು. ಏನದು ಅದು ಅದು ಅಂದ್ರೆ? ಅದು ಅಂದ್ರೆ ರೊಮ್ಯಾನ್ಸ್ ಕಣೆ. ಅದನ್ನು ಬಾಯ್ ಬಿಟ್ಟು ಹೇಳ್ಬೇಕಾ? ಅಮ್ಮ ಗಿರ್ಜಮ್ಮ, ಇಲ್ಲಿ ರೊಮ್ಯಾನ್ಸ್ ಮಾಡೋ ಯಾವ ಸಿಚುವೇಶನ್ ಇಲ್ಲ, ನನ್ನನ್ನು ಬಿಟ್ಬಿಡು. ಯಾಕೆ, ಏನಾಯ್ತು? ಅಯ್ಯ, ಅವನ್ದಿದ್ದಿದ್ದೆ ಬಿಡು. ಈ ಮನೇಲಿ ಯಾರನ್ನ ಬೇಕಾದ್ರೂ ಗೆಲ್ಬೋದು, ಇವನನ್ನ ಗೆಲ್ಲೋದ ಸಾಧ್ಯನೇ ಇಲ್ಲ. ಯಾವಾಗ್ಲೂ ಊರವರ ಅಂತಿರ್ತಾನೆ ಸಿಡಕ್ ಮುತ್ತಿ ಸಿದ್ದಪ್ಪ. ಅಯ್ಯೋ ಸುಮ್ಮನೆ ಏನ್ ಸಿಡ್ಕ, ಅಷ್ಟೇ ತಾನೇ. ಗಾದೆನೇ ಕೇಳಿಲ್ವಾ, ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ. ಅವನನ್ನ ಒಲಿಸ್ಕೋಬೇಕು ಅಂದ್ರೆ ಅವನನ್ನ ರಮಿಸಬೇಕು. ಸಿಡ್ಕ್ಲಿ ಬೈಲಿ ಕೋಪ ಮಾಡ್ಕೊಂಡು ಕುಂದಾಡ್ಲಿ, ನೀನ್ ಮಾತ್ರ ಅವನನ್ನ ರಮಿಸ್ತಾನೇ ಇರ್ಬೇಕು. ಮುದ್ದು ಮಾಡ್ಬೇಕೇ. ಅಯ್ಯಪ್ಪ, ಯಾರಾದ್ರೂ ಮೊಮ್ಮಕ್ಳಿಗಿಂತ ಪಾಠ ಹೇಳ್ಕೊಡ್ತಾರೆ ನಮ್ಮ ಗಿರ್ಜಮ್ಮ. ಹೂನಮ್ಮ, ನನ್ನ ಕರ್ಮ. ಎಲ್ಲಾನು ನನ್ನ ಮೊಮ್ಮಗಳಿಗೆ ನಾನೇ ಹೇಳ್ಕೊಡ್ಬೇಕು. ನನ್ನ ಮೊಮ್ಮಗಳಿಗೆ ಯಾರಿಗಾದ್ರೂ 2 ಇಕ್ಕು ಅಂದ್ರೆ ಇಕ್ಬಿಟ್ಟು ಬರ್ತಾಳೆ. ಆದ್ರೆ ರೊಮ್ಯಾನ್ಸ್ ಮಾಡು ಅಂದ್ರೆ ಟುಸ್ ಪಟಕಿ. ಹಂಗೆಲ್ಲ ಏನಿಲ್ಲ. ಹಾಗಾದ್ರೆ ನಾನು ಹೇಳಿದ್ದನ್ ಮಾಡೇ. ಸರಿ, ಮಾಡ್ತೀನಿ. ಇದೇ ಅಸ್ತ್ರ ಕಣಿ, ಮುದ್ದೆ ಮದ್ದು. ಗಂಡನ ಮೇಲೆ ಪ್ರಯೋಗ ಮಾಡಿ ನೋಡು, ಆಮೇಲೆ ನಿನ್ ಹಿಂದೆನೇ ಸುತ್ಕೊಂಡು ಬರ್ತಾನೆ. ಸರಿ, ಫೋನ್ ಇಡ್ಲಾ? ಗುಡ್ ನೈಟ್. ಹೆಂಗ್ ಮುದ್ದು ಮಾಡೋದು? ಅವ್ನು ಬಂದ ತಕ್ಷಣ ನೀನನ್ನು ಮುದ್ದು ಮಾಡ್ತೀನಿ ಅಂತ ಡೈರೆಕ್ಟ್ ಆಗಿ ಹೇಳ? ಚಿಚಿ, ಅಸಹ್ಯವಾಗಿರುತ್ತೆ. ಗಿರ್ಜಮ್ಮ ಬೇರೆ ರಮಿಸ್ಬೇಕು, ಮುದ್ದು ಮಾಡ್ಬೇಕು ಅಂತೆಲ್ಲ ಹೇಳಿದ್ದಾರೆ. ಅಪ್ಪ ಕಾರ್ತಿಕ್, ಬೇಗ ಬಾರಪ್ಪ. ಬಾಲ, ನೀನ್ ಎಷ್ಟು ಒಳ್ಳೆಯವನು. ನನಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ಯಾ. ನೀನ್ ಕೋಟ್ಯಾಧೀಶ್ವರ ಆಗಿದ್ರು ನಿಮ್ಮಪ್ಪನ ಎದುರಾಕೊಂಡು ಈ ರೀತಿ ಬೀದಿಲ್ ಜೀವನ ಮಾಡೋ ಪರಿಸ್ಥಿತಿ ಬಂತು. ನಿನ್ ಜೊತೆಲಿದ್ರೆ ಈ ಬೀದಿನೂ ನನಗ್ ಸ್ವರ್ಗ. ದಿವ್ಯಾ, ನೀನ್ ನನ್ ಬಗ್ಗೆ ಯೋಚನೆ ಮಾಡ್ಬೇಡ. ಆದ್ರೆ ನಿನ್ನ ನಾನು ನನ್ನ ಪ್ಯಾಲೇಸ್ ಕರ್ಕೊಂಡು ಹೋಗಕ್ಕಾಗ್ಲಿಲ್ವಲ್ಲ ಅನ್ನೋದೊಂದೇ ಬೇಜಾರು ನನ್ಗೆ. ಇರ್ಲಿ ಬಿಡು ಬಾಲ, ಇವತ್ತಲ್ಲ ನಾಳೆ ಹೇಗಿದ್ರು ನಾವ್ ಅಲ್ಲೇ ಹೋಗ್ತೀವಿ ಅಲ್ವಾ. ನೀನ್ ನನ್ಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೋಬೇಕಿದ್ರೆ ನಾನು ಇಷ್ಟಾದ್ರೂ ಹೆಲ್ಪ್ ಮಾಡಿಲ್ಲ ಅಂದ್ರೆ ಹೇಗೆ? ಯಾಕೋ ಒಳ್ಳೆ ಮೂಡಲ್ಲಿ ಎದ್ದಿದ್ದಾಳೆ. ದೇವ್ರೆ, ಇವಳಿನ್ ಹಿಂಗೆ ಇಟ್ಟಿರಪ್ಪ. ಬಾಲ, ಇಷ್ಟ ದಿನ ನಿನ್ನ ಹತ್ರ ಬರೀ ದುಡ್ಡಿದೆ ಅಂತ ಅನ್ಸ್ತಾ ಇತ್ತು, ಆದ್ರೆ ಈಗ ನಿನ್ನ ಹತ್ರ ಪ್ರೀತಿನೂ ಇದೆ ಅಂತ ಅನ್ಸ್ತಾ ಇದೆ. ಯು ಆರ್ ಮೈ ಲವ್. ಇವತ್ ನಮ್ಮಿಬ್ರಿಗೂ ಬ್ಯಾಡ್ ಡೇಸ್ ಇರ್ಬೋದು, ಆದ್ರೆ ನಾಳೆ ದಿನ ಸೂಪರ್ ಆಗಿರೋ ಟೈಮ್ ಬಂದೇ ಬರುತ್ತೆ. ನನ್ನ ಡಿಸಿಷನ್ ಕರೆಕ್ಟ್ ಆಗಿದೆ ಅಲ್ವಾ ಬಾಲ? ಬೇಬಿ, ನೀನ್ ನನ್ನ ಜೊತೆ ಖುಷಿಯಾಗಿದ್ಯಾ? ಹಾಗಿದ್ರೆ ನಿನ್ ಡಿಸಿಷನ್ ಕರೆಕ್ಟ್ ಆಗೇ ಇದೆ. ಈ ಲೈಫಲ್ಲಿ ಏನಿದೆ ಬೇಬಿ? ದುಡ್ಡು, ಅಂತಸ್ತು ಎಲ್ಲ ನಶ್ವರ, ಪ್ರೀತಿಯೊಂದೇ ಶಾಶ್ವತ. ಐ ಲವ್ ಯು ಬಾಲ. ಐ ಲವ್ ಯು ಟು ಬೇಬಿ. ಅದ್ ಸರಿ, ನಾವು ಊರಿಗೆ ಯಾವಾಗ ಹೋಗೋದು? ಇನ್ನೇನ್ ಹೊರಡೋದು ಅಂತಾನೆ ಹೇಳ್ತಿದ್ದ ಡ್ರೈವರು. ನೀನ್ ಎದ್ದಿದ್ ಒಳ್ಳೇದೇ ಆಯ್ತು. ಡಾಬಾಲಿ ವಾಶ್ರೂಮ್ ಇದೆ, ನೀನ್ ಹೋಗಿ ಯೂಸ್ ಮಾಡ್ಕೊಂಡ್ ಬಾ. ಟಿಫನ್ ಮಾಡ್ಕೊಂಡು ಹೊರಟ್ಬಿಡೋಣ. ಹಾ ಬಾಲ, ನಿನ್ನೆ ಇಲ್ಲಿ ನಿಮ್ಮ ಅಪ್ಪನ ಕಡೆಯವ್ರು ಇದ್ರಲ್ಲ, ಎಲ್ಲಿ ಅವರು? ಇಲ್ಲೇ ಎಲ್ಲಾದ್ರೂ ಇದ್ದಾರಾ? ಇಲ್ಲೇ ಎಲ್ಲಾದ್ರೂ ಇದ್ರೂ ಇರ್ಬೋದು. ಬೆಳಿಗ್ಗೆಯಿಂದ ನಾನು ಅವ್ರನ್ನ ನೋಡ್ಲಿಲ್ಲ. ಜಾಸ್ತಿ ಹೊತ್ತು ನಾವಿಲ್ಲಿರಕ್ಕಾಗಲ್ಲ ದಿವ್ಯಾ. ಡೇಂಜರ್ ಅವರೆಲ್ಲ. ನಿನ್ ಕೆಲ್ಸ ಮುಗಿಸ್ಕೊಂಡ್ ಬಾ, ಡ್ರೈವರ್ ಹೇಳಿ ತಕ್ಷಣ ಹೊಟ್ಬಿಡೋಣ. ಸರಿ ಬಾಲ. ಹೋಗು, ಮತ್ತೆ ಫ್ರೆಶ್ ಅಪ್ ಆಗು. ನನ್ಗೊಬ್ಳಿಗೆ ಹೋಗಕ್ ಭಯ ಆಗ್ತಿದೆ. ನಾನು ಒಬ್ಳೇ ಇರೋದ್ ನೋಡಿ
ಅವ್ರು ನನ್ನ ಏನಾದ್ರೂ ಮಾಡ್ಬಿಟ್ರೆ ಇಲ್ಲ ನೀನು ನನ್ನ ಜೊತೆ ಬಾ. ಸರಿ ದಿವ್ಯಾ, ಹೆದರ್ಕೋಬೇಡ, ನಿನ್ ಜೊತೆ ನಾನಿದ್ದೀನಿ. ಪೇಸ್ಟ್ ಬ್ರಷ್ ಎಲ್ಲ ತಗೋ, ನಡಿ. ಕೀರ್ತನ, ಒಂದು ಹೆಲ್ಪ್ ಬೇಕಾಗಿತ್ತು. ಹೆಲ್ಪ್ ಕೇಳೋರ್ ವಾಯ್ಸು ಲೋ ಆಗಿರ್ಬೇಕು, ಹೀಗೆ ದೌಲತ್ತಲ್ಲಿ ಕೇಳೋದಲ್ಲ. ಕೀರ್ತನ, ಒಂದು ಹೆಲ್ಪ್ ಬೇಕಾಗಿತ್ತು. ಏನ್ ಹೇಳು. ವರಮಹಾಲಕ್ಷ್ಮಿ ಹಬ್ಬದ ಪೂಜೆಗೆ ಏನೇನ್ ಮಾಡ್ತಾರೆ? ಯಾಕೆ? ಅತ್ತೆ ಪೂಜೆ ಮತ್ತೆ ಪ್ರಸಾದದ ಜವಾಬ್ದಾರಿನ ನನ್ಗೆ ವಹಿಸಿದ್ದಾರೆ. ಓ, ಮಾಡು ಮತ್ತೆ. ನನಗ್ ಗೊತ್ತಿದ್ರೆ ನಿನ್ನ ಕೇಳ್ತಾ ಇದ್ನ. ಪೂಜೆಗೆ ಏನೇನ್ ಮಾಡ್ತಾರೆ, ಹೇಗ್ ಮಾಡ್ತಾರೆ ಅಂತ ಹೇಳ್ಕೊಡ್ತೀಯಾ? ನನಗೂ ಗೊತ್ತಿಲ್ವಲ್ಲ ಸತ್ಯ. ಅತ್ತೆ ಪ್ರತಿ ವರ್ಷ ಮಾಡ್ತಾರಲ್ಲ, ನೀನ್ ನೋಡ್ಕೊಂಡಿಲ್ವಾ? ಅಲ್ಲ, ಅವ್ರು ಪೂಜೆ ಮಾಡ್ತಾರೆ ಅಂದ್ರೆ ನಾನ್ ನೋಡ್ಕೋಬೇಕು ಅಂತ ಏನಾದ್ರೂ ರೂಲ್ಸ್ ಇದೆಯಾ? ಅಷ್ಟಕ್ಕೂ ನನ್ನ ನೋಡಿದ್ರೆ ನಿನಗೇನನ್ಸುತ್ತೆ? ಈ ಶಾಸ್ತ್ರ ಸಂಪ್ರದಾಯ ಅದನ್ನೆಲ್ಲ ಪ್ರತಿ ವರ್ಷ ಚಾಚು ತಪ್ಪದೆ ಪಾಲಿಸ್ತೀನಿ ಅಂತ ಅನ್ಕೊಂಡಿದ್ಯಾ? ಕರ್ಮ, ನಿನ್ನ ಹತ್ರ ಕೇಳ್ತಾ ಇದ್ದೀನಲ್ಲ. ಏನಂದೆ? ಗೊಣಗ್ಬೇಡ, ಧೈರ್ಯ ಇದ್ರೆ ಹೇಳು. ಅಂತ ಅಮ್ಮಂಗೆ ಎಂತ ಮಗಳು ಅನ್ಕೋತಾ ಇದ್ದೆ. ಏನು, ನನ್ನ ಹತ್ರ ಕಾಲ್ ಕೇರ್ಕೊಂಡು ಜಗಳಕ್ ಬರ್ಬೇಕು ಅಂತನಾ? ಹೆಲ್ಪ್ ಅಂತ ಮಾತಾಡಿಸ್ದೋಳು ನೀನು. ಮೈಂಡ್ ಯೋರ್ ಟಂಗ್. ಮನೆ ಮಗಳು ಅಂತ ಬೀಗ್ತಿರ್ತೀಯಲ್ಲ, ಅದಕ್ಕೆ ಮನೆ ಸಂಪ್ರದಾಯ ಗೊತ್ತಿರ್ಬೋದೇನೋ ಅಂತ ಕೇಳ್ದೆ. ನಿನ್ ಹತ್ರ ಕೇಳಿದ್ನಲ್ಲ, ತಪ್ಪು ನಂದೆ. ಈ ತರ ಟಾಂಟ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಈ ಮನೆ ಸೊಸೆ ನೀನ್ ತಾನೇ, ಅದ್ರಲ್ಲೂ ನಮ್ಮ ಅಪ್ಪಂಗೆ ನನಗಿಂತ ನೀನೇ ಪೆಟ್ಟು. ನೀನೇ ವ್ಯವಸ್ಥೆ ಮಾಡ್ಕೋ, ನನ್ನನ್ನೇನ್ ಕೇಳ್ತಿದ್ಯಾ? ಇವತ್ತದ್ ಏನ್ ಕಿಸಿದ್ಯಾ ಅನ್ನೋದನ್ನ ನಾನು ನೋಡೇ ಬಿಡ್ತೀನಿ. ಹೋಗಿ ಹೋಗಿ ಇವಳ ಹತ್ರ ಕೇಳಿದ್ನಲ್ಲ, ಒಳ್ಳೆ ಮಂಗಳಾರತಿನೇ ಆಯ್ತು. ನಾನು ಏನ್ ಮಾಡ್ಲಿ, ಯಾರ ಹತ್ರ ಕೇಳಲಿ? ಖುಷಿ ಪಡಮ್ಮ. ನನಗೂ ಖುಷಿ ಇದೆ ರಾಯ್ರೆ, ಆದ್ರೆ ಹೇಳ್ಕೊಡೋದಕ್ಕೆ ಯಾರೂ ಇಲ್ಲ. ಅದು ಅಲ್ಲದೆ ನಂಗೆ ಇದ್ರಲ್ಲೆಲ್ಲ ಸ್ವಲ್ಪನೂ ಜ್ಞಾನ ಇಲ್ಲ. ಎಲ್ಲಿ ನಾನು ಮತ್ತೆ ತಪ್ಪು ಮಾಡಿಬಿಡ್ತೀನೋ, ಬಯಸ್ಕೋತೀನೋ ಅನ್ನೋ ಭಯ ಆಗ್ತಿದೆ. ಹುಚ್ಚುಡುಗಿ, ನಾನು ಹೇಳ್ಕೊಡ್ತೀನಿ ಬಾ. ಅಕ್ಕ, ಪೂಜೆಗೆಲ್ಲಾನು ರೆಡಿ ಮಾಡ್ಕೊಂತ ಸತ್ಯನ ಒಬ್ಬಳನ್ನ ಬಿಟ್ಟು ಬರಬಾರ್ದಾಗಿತ್ತು. ಪಾಪ ಅವಳು ಎಷ್ಟು ಹೆದರ್ಕೊಂಡಿದ್ದಾಳೋ ಏನೋ. ಹೆದರಿಕೆ ಅವಳಿಗೆ? ಊರೇ ಹೆದರ್ಸ್ ಬರೋಳು ಅವಳಿಗೆಂತ ಹೆದರಿಕೆನೆ? ಅಲ್ಲಕ್ಕ, ಊರನ್ನೇ ಹೆದರ್ಸೋದು ಬೇರೆ, ಮನೆ ನಿಭಾಯಿಸೋದು ಬೇರೆ ಅಲ್ವಾ? ಪಾಪ ಗೊತ್ತಿಲ್ದಿರೋ ಕೆಲಸ ಮಾಡು ಅಂದ್ರೆ ಅವಳಿಂದ ಹೇಗಾಗತ್ತೆ? ಹೇಗ್ ಮಾಡ್ತಾಳ? ನೀನು ನಿಮ್ ಭಾವ ಅವಳೇ ಪ್ರಸಾದ ಮಾಡ್ಲಿ ಅಂತ ಕುಮ್ಮಕ್ ಕೊಡ್ತಿದ್ರಲ್ಲ, ಅವಾಗ ಗೊತ್ತಾಗ್ಲಿಲ್ವಾ ನಿನಗೆ ಅವಳು ಹೇಗ್ ಮಾಡ್ತಾಳೆ ಅನ್ನೋದು? ನಾನು ಹೇಳ್ಕೊಟ್ಟು ಪ್ರಸಾದನ ಅವಳ ಕೈಯಲ್ಲೇ ಮಾಡ್ಸೋಣ ಅಂತ ಅನ್ಕೊಂಡಿದ್ದೆ ಅಕ್ಕ. ಎಷ್ಟು ದಿನ ಅಂತ ಹೇಳ್ಕೊಡ್ತೀಯೇ? ಮದುವೆ ಆಗಿ ಇಷ್ಟು ದಿನ ಆಯ್ತು. ಕಲಿಯೋ ಮನಸ್ಸಿದ್ದವರು ಇಷ್ಟೊತ್ತಿಗೆ ಕಲ್ತು ಬಿಟ್ಟಿರೋರು. ನಾವ್ ಹಿರಿಯರಾಗಿ ಮುಂದೆ ನಿಂತು ನಮ್ಮ ಮನೆ ಸೊಸೆಗೆ ಪೂಜೆ ವಿಧಾನ ಕಲಿಸ್ಬೇಕಲ್ವಾ? ಆಗ್ಲೇ ತಾನೆ ಅವಳು ಕಲ್ತ್ಕೊಳ್ಳೋದಕ್ ಸಾಧ್ಯ ಆಗೋದು. ಸೊಸೆನಾ? ಯಾರ್ ಸೊಸೆ? ಅವಳನ್ನ ನಾನು ಯಾವತ್ತೂ ಸೊಸೆ ಅಂತ ಒಪ್ಕೊಂಡಿಲ್ಲ, ಮುಂದೆ ಒಪ್ಕೊಳ್ಳೋದು ಇಲ್ಲ. ಅಕ್ಕ, ಅದು ಬೇರೆ ವಿಷಯ. ಇವತ್ ಮನೇಲಿ ಪೂಜೆ ಇದೆ, ಪೂಜೆ ದಿನ ಏನು ಎಡವಟ್ಟಾಗಬಾರ್ದು ಅಲ್ವಾ? ಅಂದ್ರೆ ಅವಳಿಗೆ ಜವಾಬ್ದಾರಿ ವಹಿಸಿದ್ರೆ ಎಡವಟ್ಟಾಗತ್ತೆ ಅನ್ನೋದನ್ನ ನೀನು ಒಪ್ಕೋತಾ ಇದೀಯಾ ಅಲ್ವಾ? ನಾನು ಹೇಳಿದ್ ಹಾಗಲ್ಲ ಅಕ್ಕ. ನಾನು ಅವಳ ಮೇಲೆ ಪೂಜೆ ಜವಾಬ್ದಾರಿ ಬಿಟ್ಟು ಬಂದಿದ್ದೆ ಈ ಕಾರಣಕ್ಕೆ. ಊರ್ಮಿಳಾ, ನೀನು ನಿನ್ ಭಾವ ಯಾವಾಗ್ಲೂ ಅವಳ ಪರ ವಹಿಸ್ಕೊಂಡು ಮಾತಾಡ್ತಿರಲ್ಲ,
ಇವತ್ತು ನಿಮಗೆ ನಿಜವಾಗ್ಲೂ ಸತ್ಯ ದರ್ಶನ ಆಗ್ಲಿ ಅಂತ. ಏನ್ ಹೇಳ್ತಿದ್ಯಾ ಅಕ್ಕ? ನನಗೊಂದು ಅರ್ಥನೇ ಆಗ್ತಿಲ್ಲ. ಆಗತ್ತೆ, ಯಾವುದನ್ನ ಯಾರು ಮಾಡಬೇಕೋ ಅವರೇ ಮಾಡಬೇಕು ಅನ್ನೋದು ಇವತ್ತು ನಿನಗೆ ಅರ್ಥ ಆಗತ್ತೆ. ಈಗ ಸುಮ್ಮನೆ ನನ್ನ ಜೊತೆ ಬಾ. ಹೋದಲ್ಲಿ ಬಂದಲ್ಲಿ ಅವಳ ಬಗ್ಗೆ ಮಾತಾಡಿ ನನ್ನ ತಲೆ ಕೆಡಿಸ್ಬೇಡ. ರಾಯ್ರೆ, ನಾನು ಚಿಕ್ಕ ವಯಸ್ಸಲ್ಲಿ ಸ್ಪ್ಯಾನರ್ ಹಿಡಿದವಳು, ಹೊಡಿ ಬಡಿ ಅಂತ ಬೆಳೆದವಳು. ನನ್ನ ಕುಟುಂಬನ ಕಾಪಾಡ್ಕೊಳ್ಳೋದಕ್ಕೆ ಅವತ್ತು ನನಗದು ಅನಿವಾರ್ಯ ಆಗಿತ್ತು. ಕ್ಷಮಿಸಿ ಗುರುಗಳೇ, ಅಡುಗೆ ಮನೇಲಿದ್ದೆ, ನೀವು ಬಂದಿದ್ದು ಗೊತ್ತಾಗ್ಲಿಲ್ಲ. ಏನ್ ರಾಯ್ರೆ, ನಿಮ್ಮ ಸೊಸೆ ಮನೆಗೆ ತುಂಬಾ ಚೆನ್ನಾಗಿ ಹೊಂದ್ಕೋತಾ ಇದ್ದಾಳೆ ಅನ್ಸುತ್ತೆ. ಅದರಲ್ಲಿ ಸಂಶಯನೇ ಬೇಡ ಗುರುಗಳೇ. ನೀವೇ ನೋಡಿ ನಿಶ್ಚಯ ಮಾಡಿದ ಹುಡುಗಿ ಅಲ್ವೇ, ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿದ್ದಾಳೆ. ಇವತ್ತಿನ ಕೆಲಸ ಕಾರ್ಯಗಳೆಲ್ಲ ಅವಳದೇನೆ. ದೀರ್ಘ ಸುಮಂಗಲಿ ಭವ. ಕಾರ್ತಿಕ್, ನವದಂಪತಿಗಳಿಬ್ಬರು ಸೇರಿ ಗುರುಗಳು ಪಾದಪೂಜೆ ಮಾಡಿ. ಸತ್ಯ, ನೀನದು ಯಾವ ಕೆಲಸ ಮಾಡಿದ್ರೂ ಅದು ಕೆಟ್ಟ ಹೋಗ್ಬೇಕು. ದೇವಸ್ಥಾನದಲ್ಲಿ ನೀನ್ ಮಾಡಿದ ಪ್ರಸಾದನ ಹಸು ತಿಂತು ಅಂತ ಬೀಗ್ತಾ ಇದ್ದೆ ಅಲ್ವಾ? ಇವತ್ತು ನೋಡು ಎಲ್ರ ಕೈನಲ್ಲೂ ಅದು ಹೇಗೆ ಉಗಿಸ್ಕೋತೀಯ ಅಂತ. ಈ ಉಪ್ಪಾಗಿರೋ ಪ್ರಸಾದನ ನೈವೇದ್ಯಕ್ಕಿಟ್ಟು ಅಪಚಾರ ಆಗಿದೆ ಅಂತ ಸರಿಯಾಗಿ ಉಗಿಸ್ಕೋತೀಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.